ಪುನೀತ್ ಕೆರೆಹಳ್ಳಿಯದ್ದೊಂದು ಬಹಿರಂಗ ಸವಾಲು ಸ್ವೀಕರಿಸೋದಕ್ಕೆ ಯಾರು ಸಿದ್ಧರಿದ್ದೀರಾ? ಪೊಲೀಸ್ ಇಲಾಖೆ ಸಿದ್ಧರಿದ್ದೀರಾ? ಸರ್ಕಾರ ಸಿದ್ದರಾಮಯ್ಯನವರೇ ನೀವು ಸಿದ್ಧರಿದ್ದೀರಾ? ಸದಾ ಶಾಂತಿ ಶಾಂತಿ ಶಾಂತಿ, ಹಿಂದೂ ಮುಸ್ಲಿಂ ಮಾಡಬೇಡಿ ಅಂತ ಹೇಳೋ ಸಿದ್ದರಾಮಯ್ಯನವರೇ ಈ ಸವಾಲ್ನ ಸ್ವೀಕರಿಸ್ತೀರಾ? ಎಲ್ಲಿದೆ ಶಾಂತಿ, ಎಲ್ಲಿದೆ ಕಾನೂನು, ಎಲ್ಲಿದೆ ಸಂವಿಧಾನ? ನೋಡೋಣ, ಬರ್ತೀರಾ? ಖರ್ಗೆ ಅವರೇ, ಶಾಂತಿ ಶಾಂತಿ ಹಿಂದೂ ಮುಸ್ಲಿಂ ಮಾಡಬೇಡಿ ಅಂತ ಹೇಳ್ತಿರಲ್ಲ, ನನ್ನ ಸವಾಲನ್ನು ಸ್ವೀಕರಿಸ್ತೀರಾ? ಪೊಲೀಸ್ನವರೇ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತೀವಿ ಅಂತ ಪ್ರಮಾಣ ಮಾಡಿ ಬಂದಿದ್ದೀರಲ್ಲ, ಬನ್ನಿ ನನ್ನ ಜೊತೆಗೆ, ನನ್ನ ಸವಾಲನ್ನು ಸ್ವೀಕರಿಸಿ. ಈ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ, ಕೇವಲ ಬೆಂಗಳೂರಿನಲ್ಲಿ 5 ಏರಿಯಾಗೆ ನಿಮ್ಮ ಪೊಲೀಸ್ನ ನನ್ನ ಜೊತೆ ಕಳಿಸ್ಕೊಡಿ. 5 ಏರಿಯಾಗೆ ಕಳಿಸ್ಕೊಡೋಕ್ಕಾಗುತ್ತಾ ನಿಮ್ ಕೈಲಿ? ಫೋನ್ ಮಾಡಿದ್ರೆ 112ಗೆ ಎದ್ರುಕೊಂಡು ಹೋಯ್ತಾರ್ರಿ. ಇವತ್ತು ಆ ಏರಿಯಾದೊಳಗೆ ಬರ್ತಾ ಇಲ್ಲ. ನಿನ್ನೆ ನೀಲ್ಸಂದ್ರದೊಳಗಡೆ ಹೋಗಿ ಬರ್ಲಿಕ್ಕೆ ನಿಮ್ ಪೊಲೀಸ್ನವ್ರ ಕೈಲಿ ಆಗ್ಲಿಲ್ಲ. 350ಕ್ಕೂ ಹೆಚ್ಚು ಜನ ನಿರ್ಬಂಧ ಹಾಕಿರು. ಶಾಂತಿ ಶಾಂತಿ ಶಾಂತಿ, ಇಸ್ಲಾಂ ಶಾಂತಿಯನ್ನ ಹೇಳಿದೆ, ಮುಸ್ಲಿಂರೆಲ್ಲರೂ ಕೂಡ ಶಾಂತಿಯಿಂದ ಇದ್ದಾರೆ ಅಂತ ಹೇಳುವ ನಿಜಗುಣಾನಂದ, ನಿನಗೆ ತಾಕತ್ತಿದ್ರೆ ಬಾ, ಈಗ ನೋಡೋಣ. 4-5 ಮುಸಲ್ಮಾನರ ಏರಿಯಾದೊಳಗಡೆ ಹೋಗ್ಬಿಟ್ಟು ಬರೋಣ, ಒಂದೇ ಒಂದು ವಿಡಿಯೋ ಮಾಡ್ಕೊಂಡು ಬರೋಣ. ಅಲ್ಲಿ ಎಷ್ಟು ಕಾನೂನು, ಎಷ್ಟು ಶಾಂತಿ ನೆಲೆಸಿದೆ ಅಂತ ನೋಡೋಣ. ಇವತ್ತು ಅವರು ಏರಿಯಾದಲ್ಲಿ ಒಂದು ರಸ್ತೆಗೆ ಹೋಗಿ ಬರ್ಲಿಕ್ಕೆ ನಮ್ ಕೈಲಿ ಆಗ್ತಿಲ್ಲ ಅನ್ನೋದಾದ್ರೆ, ನಾಳೆ ದೇಶ ಯಾವ ಪರಿಸ್ಥಿತಿಗೆ ಹೋಗಬಹುದು? ಯಾಕೆ ನಾಟಕ ಮಾಡ್ತೀರಿ? ಯಾಕೆ ಈ ವೋಟ್ ಬ್ಯಾಂಕಿಗೋಸ್ಕರ ಅವ್ರ ಹಣ್ಣು ತೊಳಿತೀರಿ? ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ, ಯಾರಾದ್ರೂ ಆಗಿರ್ಬೋದು, ಕಾಂಗ್ರೆಸ್ನ ಯಾವ್ದಾದ್ರೂ ಒಬ್ಬ ಕಾರ್ಯಕರ್ತ, ಪುನೀತ್ರೆ ನೀವು ಹೇಳ್ತಾ ಇರೋದು ಸುಳ್ಳು ರೀ, ಬನ್ರಿ ನಾನು ಕರ್ಕೊಂಡು ಹೋಗ್ತೀನಿ, ಯಾವ ಏರಿಯಾ ರೀ ಅದು, ಬನ್ನಿ ನಾವು ಹೋಗ್ಬಿಟ್ಟು ಬರೋಣ, ವಿಡಿಯೋ ಮಾಡ್ಕೊಳ್ತೀವಿ, ನೀವು ವಿಡಿಯೋ ಮಾಡ್ಕೊಳ್ತೀರೇನ್ರಿ, ವಿಡಿಯೋ ಮಾಡ್ಕೊಳ್ರಿ, ಬನ್ರಿ ನಾವು ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗೋ ತಾಕತ್ತು ಯಾರಿಗಿದೆ? ಕಾಂಗ್ರೆಸ್ಗೆ ವೋಟ್ ಹಾಕಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ಹಿಂದೂ, ಕಾಂಗ್ರೆಸ್ಗೆ ಮತ ಹಾಕಿದ ಯಾವುದಾದರೂ ಒಬ್ಬ ಹಿಂದೂ ಇವತ್ತು ನನ್ನನ್ನ ನಾನು ಹೇಳೋ 4 ಮುಸಲ್ಮಾನರ ಏರಿಯಾದೊಳಗಡೆ ಕರ್ಕೊಂಡ್ಬರಕ್ಕಾಗತ್ತಾ? ನಾನು ಹೇಳುವಂತ ಒಂದು 4-5 ಏರಿಯಾದೊಳಗಡೆ ಕರ್ಕೊಂಡೋಗಿ ಬರೋದಕ್ಕೆ ಆಗುತ್ತಾ? ಕನ್ನಡ ಶಾಲನ್ನ ಹಾಕೊಂಡು ಅವ್ರ ಹಂಡು ತೊಳೆದು ಅವ್ರ ಹಂಡು ನೆಕ್ಕು ಅಂತ ಕೆಲವರಿಗೆ ಹೇಳ್ತೀನಿ. ನನ್ನ ಕನ್ನಡದ ಶಾಲನ್ನ ಹೆಗ್ಲು ಮೇಲೆ ಹಾಕೊಂಡು ಅವ್ರ ಹಂಡು ತೊಳೆದು ಓಲೈಸ್ಕೊಂಡು ನಾವೆಲ್ಲ ಒಂದೇ, ನಮ್ಮಲ್ಲಿ ಜಾತಿ ಧರ್ಮ ಭೇದ ಭಾವ ಇಲ್ಲ, ನಾವು ಜಾತ್ಯಾತೀತರು ಅಂತ ಹೇಳುವಂತ ಇವ್ರಿಗೆ ಹೇಳ್ತೀನಿ ನಾನು, ತಾಕತ್ತಿದ್ರೆ ಈಗ ಬನ್ನಿ ನಮ್ ಜೊತೆಗೆ. ನಾನು ನನ್ನ ಹೆದೆ ಮೇಲೆ ಕನ್ನಡ ಶಾಲ್ನ, ನಾನು ಸಾಯೋವರೆಗೂ ಕೇವಲ ಕನ್ನಡ ಶಾಲನ್ನ ಹೆಗ್ಲು ಮೇಲೆ ಹಾಕೊಂಡು ಹೇಳ್ತೀನಿ, ಹಿಂದೂ ಮುಸ್ಲಿಂ ಎಲ್ಲರೂ ಬಾಂಧವರು, ನಾವೆಲ್ಲ ಒಟ್ಟಿಗಿರ್ಬೇಕು ಅಂತ ನಾನು ಹೇಳ್ತೀನಿ. ಯಾರಾದ್ರೂ ನನ್ನ ಜೊತೆಗೆ ಬಂದು ಇವತ್ತು 5 ಏರಿಯಾಗೆ, ಕೇವಲ 5 ಏರಿಯಾ ನಾನು ನೋಟ್ ಮಾಡಿಟ್ಟಿದ್ದೀನಿ, ಆ ಏರಿಯಾದೊಳಗಡೆ ನಾನು ಹೋಗ್ಬಿಟ್ಟು ಬರ್ಬೇಕು. ಪ್ರಜಾಪ್ರಭುತ್ವ ಬದುಕಿದೆ ಅನ್ನೋದಾದ್ರೆ, ಕಾನೂನು ನಮ್ಮ ಹಿಡಿತದಲ್ಲಿದೆ ಅಂತ ಪೊಲೀಸ್ ಇಲಾಖೆ ಹೇಳೋದಾದ್ರೆ, ಬನ್ನಿ ಹೋಗ್ಬಿಟ್ಟು ಬರೋಣ. 5 ಏರಿಯಾದೊಳಗಡೆ ಹೋಗಿ ರೇಡ್ ಮಾಡೋದಕ್ಕಾಗಲ್ಲ ಇವತ್ತು. ಅಂತ ಪರಿಸ್ಥಿತಿಗೆ ಕರ್ನಾಟಕ ತಲುಪಿದೆ. ಸಿದ್ದರಾಮಯ್ಯನವರೇ, ನಿಮ್ ಸೀಟ್ ಉಳಿಸ್ಕೊಳ್ಳೋಕೋಸ್ಕರ ಅವರನ್ನು ಈ ರೀತಿ ಓಲೈಸ್ತೀರಾ? ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ ಸೀಟಿಗೋಸ್ಕರ ನಮ್ಮನ್ನ ಯಾಕ್ರಿ ಬಲಿ ಕೊಡ್ತಾ ಇದ್ರ? ನಮ್ಮ ಮುಂದಿನ ಪೀಳಿಗೆ ನರಕ ಯಾತನೆಯಲ್ಲಿ ಬದುಕಬೇಕು. ಸಂವಿಧಾನಕ್ಕೆ ಬೆಲೆ ಇಲ್ಲ, ಕಾನೂನಿಗೆ ಬೆಲೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಹಿಂದೂ ಆಗಿ ಹುಟ್ಟಿ ನಾನು ಹೇಳ್ತಾ ಇದ್ದೇನೆ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಧರ್ಮ ರಕ್ಷಣೆಗೆ ನಾನು ಬರ್ತೇನೆ, ಕಾನೂನು ರಕ್ಷಣೆ ಮಾಡ್ತೀವಿ, ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಪ್ರಮಾಣ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ಪೊಲೀಸ್ ಸಂವಿಧಾನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ನಾನು ರಾಜ್ಯದ ಎಲ್ಲ ಅಂಗಗಳನ್ನು ರಕ್ಷಿಸ್ತೇನೆ, ಎಲ್ಲ ಅಂಗಗಳ ಅಡಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ಸಚಿವ, ಶಾಸಕ, ಪೊಲೀಸು ಸಚಿವ, ಶಾಸಕ ಅಥವಾ ಹೆಗ್ಲ ಮೇಲೆ ಕನ್ನಡದ ಶಾಲೆ ಹಾಕಿ ಜಾತ್ಯತೀತತೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆ, ಈ ಮುಸಲ್ಮಾನರು ಒಳ್ಳೆಯವರು, ಶಾಂತಿ ಅಂತ ಹೇಳ್ತಕ್ಕಂಥ ಯಾವುದಾದ್ರೂ ಒಬ್ಬ ಕನ್ನಡ ಪರ ಹೋರಾಟಗಾರ ಆಗಿರ್ಬೋದು, ಅಥವಾ ಹಿಂದೂ ಮುಸ್ಲಿಂ ಎಲ್ಲ ಒಂದೇ, ನಮ್ಮಲ್ಲಿ ಜಾತಿ ಬೇಡ, ಭೇದ ಭಾವ ಬೇಡ ಅಂತ ಹೇಳ್ತಕ್ಕಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು, ಸಂವಿಧಾನದ ಹೆಸರು ಹೇಳ್ಕೊಂಡು ಅವರ ಆಶಯಗಳಿಗೆ ಚ್ಯುತಿ ತರ್ತಾ ಇರ್ತಕ್ಕಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆಗಿರಬಹುದು.
ನಾವು ದಲಿತರು ಅಂತ ಹೇಳಿಕೊಂಡು ಮುಸಲ್ಮಾನರನ್ನ ಓಲೈಸೋ ಯಾವುದಾದ್ರೂ ಒಬ್ಬ ದಲಿತ ಸಂಘಟನೆಯ ಒಬ್ಬ ಮುಖಂಡ ಇವತ್ತು ನನ್ನ ಜೊತೆಗೆ ಬಂದು, ಪುನೀತ್ರೆ ನಡೀರಿ ನಡೀರಿ ಪುನೀತ್ರೆ, ಅದು ಯಾವ್ದು ಏರಿಯಾ ನೋಡೋಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ, ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಮಗೆ ಹೋಗಿ ಬರೋ ತಾಕತ್ತಿದೆ, ನಡೀರಿ ನಿಮ್ ಜೊತೆಗೆ ನಾನು ಬರ್ತೀನಿ, ಅದು ಯಾವ್ದು ಏರಿಯಾ ನಡೀರಿ ಹೋಗೋಣ ಅಂತ ಹೇಳಿ ಬನ್ನಿ ಹೋಗೋಣ. 5 ಏರಿಯಾಗಳಿಗೆ ಹೋಗ್ಬಿಟ್ಟು ಬರೋಣ. ಏನೂ ಮಾಡೋದು ಬೇಡ, ಹೋಗಿ ವಿಡಿಯೋ ತಗೊಂಡು ಆಚೆಗೆ ಬರೋಣ. ಅಲ್ಲಿ ಯಾವ ಮಟ್ಟಕ್ಕೆ ಕಾನೂನು ರಕ್ಷಣೆ ಆಗಿದೆ, ಯಾವ ಮಟ್ಟಕ್ಕೆ ಸಂವಿಧಾನ ರಕ್ಷಣೆ ಆಗಿದೆ, ಯಾವ ಮಟ್ಟಕ್ಕೆ ಪ್ರಜಾಪ್ರಭುತ್ವ ಉಳಿದಿದೆ ಅಂತ ನಾವು ನೀವು ಕುಂತ್ಕೊಂಡು ಮಾತಾಡೋಣ. ಕಾವಿ ಹಾಕೊಂಡು ಸ್ವಾಮೀಜಿ ಅಂತೆ ಒಂದಿಬ್ರು, ನಿಜಗುಣಾನಂದ ಮತ್ತೆ ಇನ್ಯಾರು, ಇಸ್ಲಾಂ ಶಾಂತಿಯನ್ನ ಹೇಳಿದೆ ಅಂತಿರಲ್ಲ, ಬನ್ನಿ ಆ ಶಾಂತಿಯ ಏರಿಯಾಗಳಿಗೆ ಹೋಗ್ಬಿಟ್ಟು ಬರೋಣ. ತಾಕತ್ತಿದ್ರೆ ಬನ್ನಿ, ಇವಾಗ ನಾನು ನಿಮ್ ಜೊತೆಗೆ ಬರ್ತೀನಿ, ಬನ್ನಿ ಹೋಗ್ಬಿಟ್ಟು ಆಚೆಗೆ ಬರೋಣ, ನೋಡೋಣ ತಾಕತ್ತಿದೆಯಾ. ಹೋಗಿ ಶಾಂತಿ ಬೋಧನೆ ಮಾಡೋದು ಬೇಡ, ಹೋಗಿ ಮತ್ತೇನೋ ಮಾಡೋದು ಬೇಡ, ಹೋಗಿ ಆಚೆಗೆ ಬರೋಣ. ಬರ್ತೀರಾ? ಗೌರಿಪಾಳ್ಯದ ಕೆಲವು ಏರಿಯಾಗಳಿಗೆ, ಶಿವಾಜಿನಗರದ 1-2 ಏರಿಯಾಗಳಿಗೆ, ಇಲಿಯಾಸ್ ನಗರದ ಕೆಲವು ಏರಿಯಾಗಳಿಗೆ, ಬೆಂಗಳೂರಿನಲ್ಲಿರ್ತಕ್ಕಂಥ ಬೆರಳೆಣಿಕೆಯ ಕೆಲವು ಏರಿಯಾಗಳಿಗೆ ನಾವು ಒಳಗಡೆ ಹೋಗಿ ಆಚೆಗೆ ಬರೋದಕ್ಕೆ ಸಾಧ್ಯ ಇದೆಯಾ? ಪ್ರಜಾಪ್ರಭುತ್ವ ಬದುಕಿದೆ ಅಂತ ಹೇಳುವಂತವ್ರು, ಕಾನೂನು ರಕ್ಷಣೆ ಮಾಡುತ್ತೆ, ಕಾನೂನನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳುವಂತ ಯಾವ್ದಾದ್ರು ಒಬ್ಬ ಪೊಲೀಸ್ ಇಲಾಖೆಯ ಅಧಿಕಾರಿ ಆಗಿರ್ಬೋದು, ಅಥವಾ ಸರ್ಕಾರದ ಯಾವ್ದಾದ್ರು ಒಬ್ಬ ಪ್ರತಿನಿಧಿ ಆಗಿರ್ಬೋದು, ಅಥವಾ ಜಾತ್ಯತೀತತೆಯ ಸೋಗಿನಲ್ಲಿರ್ತಕ್ಕಂಥ ಯಾವ್ದಾದ್ರು ಒಬ್ಬ ಸಾಹಿತಿ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಪುನೀತ್ ಕೆರೆಳ್ಳಿ ಹೇಳುವ 5 ಏರಿಯಾಗಳಿಗೆ ಪುನೀತ್ ಕೆರೆಳ್ಳಿಯನ್ನ ಕರ್ಕೊಂಡೋಗಿ ಆಚೆಗೆ ಬರೋ ತಾಕತ್ತು ಈಗ ಅಟ್ ಪ್ರೆಸೆಂಟ್ ಬಕ್ರೀದ್ ಮುಗಿಯೋದ್ರೊಳಗಡೆ ನಿಮಗಿದೆಯಾ? ಇಲ್ಲ ಅಂದ್ರೆ ಜಾತ್ಯತೀತದ ಪಾಠವನ್ನ ನಮಗೆ ಮಾಡಬೇಡಿ, ಕಾನೂನಿನ ಪಾಠವನ್ನ, ಸಂವಿಧಾನದ ಪಾಠವನ್ನ ನಮಗೆ ಮಾಡಬೇಡಿ. ತಾಕತ್ತಿದ್ರೆ ಬನ್ನಿ ಈಗ ಹೋಗ್ಬಿಟ್ಟು ಬರೋಣ. ಯಾಕೆ ಅಂತ ಅಂದ್ರೆ ಸಾಲು ಸಾಲು ಹಸುಗಳನ್ನ, ಕರುಗಳನ್ನ, ಎಳೆ ಕರುಗಳನ್ನ ತಗೊಂಡು ಬಂದು ಕಟ್ಕೊಂಡಿದ್ದಾರೆ, ಎಳೆ ಕರುಗಳನ್ನ ತಂದು ಕಟ್ಕೊಂಡಿದ್ದಾರೆ, ಎತ್ತುಗಳನ್ನ ತಂದು ಕಟ್ಕೊಂಡಿದ್ದಾರೆ, ಸಾವಿರಾರು ಎತ್ತುಗಳನ್ನ. ಹೇಗೆ ಬಂತು ಅದು ಒಳಗಡೆ? ಒಂಟೆ ಹೇಗೆ ಬಂತು ಕರ್ನಾಟಕಕ್ಕೆ? ಯಾವ ಕಾನೂನು? ಹುಲಿ ಉಗುರು ಅಂತ ಹೇಳಿ ದೊಡ್ಡ ರಾದ್ಧಾಂತ ಮಾಡಿದ ಕಾಂಗ್ರೆಸ್ ಸರ್ಕಾರ ಇವತ್ತು ಗೋವುಗಳನ್ನ ಕತ್ತು ಹಾಲು ಕೊಟ್ಟ ಗೋವುಗಳ ಶಿರವಚ್ಛೇದನ ನಡೀತಾ ಇದ್ರು ಕೂಡ ಕಣ್ಣು ಮುಚ್ಚಿ ಕುಳ್ಕೊಂಡಿದ್ದೀರಿ. ಬಹಿರಂಗವಾಗಿ ಮನೆ ಮುಂದೆ ತಂದು ಸಾಲು ಸಾಲು ಗೋವುಗಳನ್ನ ತಂದು ಕಟ್ಕೊಂಡಿದ್ದಾರೆ, ಸಾಲು ಸಾಲು ಗೋವುಗಳನ್ನ ಮನೆ ಮುಂದೆ ತಂದು ಕಟ್ಕೊಂಡಿದ್ದಾರೆ. ಹಿಂದೂಗಳು ನಾವು ಷಂಡರಂತೆ ಬದುಕ್ತಿದ್ದೇವೆ. ಯಾವ ಭರತ ಭೂಮಿಯಲ್ಲಿ ಗೋವುಗಳ ಗೊರಸುಗಳನ್ನ ಪೂಜೆ ಮಾಡ್ತಾ ಇದ್ವೋ, ಮಾಡಲಾಗ್ತಿತ್ತೋ, ಅದೇ ಭರತ ಭೂಮಿಯಲ್ಲಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ, ಬಹಿರಂಗವಾಗಿ ಹೇಳ್ಕೊಳ್ಳಿ, ನನ್ನನ್ನು ಸೇರಿದಂತೆ ಹಿಂದೂಗಳು ಷಂಡರು. ಯಾಕೆ ಅಂತ ಅಂದ್ರೆ ಇವತ್ತು ಕಾನೂನು, ಸಂವಿಧಾನ, ಸರ್ಕಾರ ಇದ್ರೂ ಕೂಡ ಒಂದು ಮುಸ್ಲಿಂ ಏರಿಯಾದೊಳಗಡೆ ಹೋಗಿ ಆಚೆಗೆ ಬರೋದಕ್ಕಾಗೋದಿಲ್ಲ. ಒಂದು ಪಕ್ಷ ಪಾಕಿಸ್ತಾನದ ಬಾರ್ಡರ್ ದಾಟಿ ಹೋಗಿ ಒಳಗೆ ಬರಬಹುದೇನೋ, ಆದ್ರೆ ಇವತ್ತು ಬೆಂಗಳೂರಿನ ಕೆಲವು ಏರಿಯಾಗಳಿಗೆ ನಾನು ಒಳಗಡೆ ಹೋಗಿ ಹೊರಗೆ ಬರಕ್ಕಾಗಲ್ಲ, ಅಂತಹ ಪರಿಸ್ಥಿತಿ ಇದೆ. ಮತ್ತೆ ಹೇಳ್ತೀರಿ ನೀವೀಗ ಇಲ್ಲಿ ಪ್ರಜಾಪ್ರಭುತ್ವ ಇದೆ, ಸಂವಿಧಾನ ಇದೆ, ನಮ್ಮನ್ನು ಕಾಪಾಡುತ್ತೆ ಅಂತ. ಯಾವ ಶೋಕಿಗೆ ಹೇಳ್ತೀರಿ? ಭಾಷೆಯ ಹೆಸರಲ್ಲಿ ಓಲೈಕೆ ಮಾಡೋಕ್ ಬರ್ತೀರಿ, ಜಾತ್ಯತೀತರು ಅಂತೀರಿ, ಜಾತಿಯ ಹೆಸರಲ್ಲಿ ಓಲೈಕೆ ಮಾಡೋಕ್ ಬರ್ತೀರಿ, ಸಂಘಟನೆಗಳ ಹೆಸರಲ್ಲಿ ಬಶೀರ್ ವಾರ್ಥ ಭಾರತೀಯ ಬಶೀರ್ ಕುಂತ್ಕೊಂಡು ಕವನಗಳನ್ನು ಬರೆಯೋದಲ್ಲ. ತಾಕತ್ತಿದ್ರೆ ಬಾರಯ್ಯ, ನಿನ್ನ ಶಾಂತಿಯ ಧರ್ಮ ಯಾವ ರೀತಿ ಶಾಂತಿ ಕಾಪಾಡುತ್ತೆ ಅಂತ ನೋಡೋಣ. ಬೆಂಗಳೂರಿನ ಒಂದು 5 ಏರಿಯಾಗಳಿಗೆ ಹೋಗಿ ಬರೋಣ. ಅವನ್ಯಾವನೋ ರಾಚಿರ್ತಾನಂತೆ, ಇನ್ಯಾವನೋ ಕೂತ್ಕೊಂಡು ಅದ್ಯಾವುದೋ ನ್ಯೂಸ್ ಚಾನೆಲ್ ಅಲ್ಲಿ ಕೂತ್ಕೊಂಡು ಬೊಗಳೆ ಬಿಡ್ತಾ ನಮ್ಮದ್ದು ಶಾಂತಿಯ ಸಮಾಜ ಅಂತ ಹೇಳುವ ಯಾವನಾದ್ರೂ ಸರಿ, ಬನ್ನಿ ನನ್ನ ಜೊತೆಗೆ 5 ಏರಿಯಾಗಳಿಗೆ ಹೋಗ್ಬಿಟ್ಟು ಬರೋಣ. ಯಾವನಿಗೈತೆ ತಾಕತ್ತ? ಸಂವಿಧಾನಕ್ಕೋಸ್ಕರ ಜೀವ ಕೊಡ್ತೀನಿ ಅನ್ನೋರು ಯಾರಾದ್ರೂ ಇದ್ರೆ ಬನ್ನಿ. ಕಾನೂನು ರಕ್ಷಣೆಗಾಗಿ ಜೀವ ಕೊಡ್ತೀನಿ ಅಂತ ಹೇಳೋರು ಯಾರಾದ್ರೂ ಇದ್ರೆ ಬನ್ನಿ. ಸಂವಿಧಾನ ಅಂತ ಸಂವಿಧಾನದ ಹೆಸರಲ್ಲಿ ಅನ್ನ ತಿಂತಾ ಇರ್ತಕ್ಕಂಥವ್ರು ಯಾರಾದ್ರೂ ಸಂವಿಧಾನದ ರಕ್ಷಣೆಗಾಗಿ ನನ್ನ ಜೀವ ಕೊಡ್ತೀನಿ ಅಂತ ಹೇಳೋ ಯಾವನಾದ್ರೂ ಒಬ್ಬ ಇದ್ರೆ ಬನ್ನಿ ನನ್ನ ಜೊತೆಗೆ. ಕಾನೂನಿನ ಹೆಸರಲ್ಲಿ ಕಾನೂನನ್ನ ರಕ್ಷಣೆ ಮಾಡ್ತೀನಿ, ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಸಂವಿಧಾನ ಹೆಸರಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಈ ಕಾನೂನನ್ನ, ದೇಶದ ಕಾನೂನನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ಪೊಲೀಸ್ ಇದ್ರೆ ಬನ್ನಿ ನನ್ನ ಜೊತೆಗೆ.
ಪ್ರಜಾಪ್ರಭುತ್ವದ ರಕ್ಷಣೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿರತಕ್ಕಂತ ಯಾವುದೇ ರಾಜಕಾರಣಿ, ಯಾವುದೇ ಪಕ್ಷದ ಶಾಸಕ ಆಗಿರ್ಲಿ, ತಾಕತ್ತಿದ್ರು ಬನ್ನಿ ನನ್ನ ಜೊತೆಗೆ, ಮುಸಲ್ಮಾನರ 5 ಏರಿಯಾ ಒಳಗಡೆ ಹೋಗಿ, ಜಸ್ಟ್ 5 ಏರಿಯಾಗಳಲ್ಲಿ ಹೋಗಿ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡು ಆಚೆಗೆ ಬರೋಣ ಬಕ್ರೀದ್ ಒಳಗಡೆ. ತಾಕತ್ತಿದ್ರೆ ಬನ್ನಿ. ಆಗೋದಿಲ್ಲಲ್ಲ ಈಗ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ ನಾವೇನ್ ಹೇಳ್ತೀವಲ್ಲ, ಮಿನಿ ಪಾಕಿಸ್ತಾನ್ ಆ ರೀತಿ ಆಗೋಗಿದ್ದಾವೆ. ಅದ್ರೊಳಗಡೆ ನಾವು ಹೋಗಿ ಬರ್ಲಿಕ್ಕಾಗಲ್ಲ. ಯಾಕೆ ಅಂತ ಅಂದ್ರೆ ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ, ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದಾವೆ. ಇಷ್ಟಾದ್ರೂ ಕೂಡ ಓಲೈಸ್ತೀರಿ, ಹಿಂದೂ ಹೋರಾಟಗಾರರನ್ನು ಬೈತೀರಿ. ಬಿಟ್ರೆ ನಾವೆಲ್ಲ ನಮ್ಮ ಹೋರಾಟಗಳನ್ನ, ನಾವೆಲ್ಲ ಸಂಘಟನೆಯವರು ನಮ್ಮ ಹೋರಾಟಗಳನ್ನ ಬಿಟ್ಟು ಬಿಡ್ತೇವೆ. ನಾನು ಹೇಳುವ 5 ಏರಿಯಾ ಒಳಗಡೆ ಕರ್ಕೊಂಡು ಹೋಗೋ ತಾಕತ್ ಯಾರಿಗಿದೆ? ಬನ್ನಿ ನನ್ನ ಜೊತೆಗೆ ಹೋಗ್ಬಿಟ್ಟು ಬರೋಣ. ಬಕ್ರೀದ್ನ ದಿವಸ ಪ್ರತಿ ಮುಸಲ್ಮಾನರ ಗಲ್ಲಿಯಲ್ಲಿ ಕಾನೂನು ಬಾಹಿರವಾಗಿ ಗೋಹತ್ಯೆ ನಡೀತದೆ. ತಡೆಯುವ ತಾಕತ್ ಯಾವನಿಗೆ? ಹೋಗಿ ತಡೀರಿ ನೋಡೋಣ. ಮತ್ತೆ ಹೇಳ್ತೀರಿ ಶಾಂತಿ 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 ಅಂತ. ಮುಂದೊಂದು ದಿನ ಇದೊಂದೇ ಇಲ್ಲ, ಎಲ್ಲ ರೀತಿ ಕಾನೂನು ಬಾಹಿರ ಚಟುವಟಿಕೆಯನ್ನು ಅವ್ರು ಮಾಡ್ತಾರೆ. ನಾವು ಷಂಡರಂತೆ ನಪುಂಸಕರಂತೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತೀವಿ. ಮತದಾನದ ದಿನ ಮತ್ತೆ ಶಾಂತಿ ಅಂತ ಬೋಧನೆ ಮಾಡಿ ಅವ್ರ ಮತಗಳಿಗೋಸ್ಕರ ಅವರನ್ನು ಓಲೈಸಿಕೊಂಡು ಅವ್ರ ಹಂಡು ತೊಳ್ಕೊಂಡಿರ್ತೀವಿ. ಕಾಂಗ್ರೆಸ್ಗೆ ಮತ ಹಾಕಿದ ಯಾವ್ದಾದ್ರು ಒಬ್ಬ ಮತದಾರನನ್ನ ಇವತ್ತು ಮುಸಲ್ಮಾನರ ಏರಿಯಾದೊಳಗಡೆ ಕರ್ಕೊಂಡು ಬರ್ತಾನ? ಶಿವಾಜಿನಗರದ ರೆಸಲ್ ಮಾರ್ಕೆಟ್ ಒಳಗಡೆ ಪಕ್ಕದಲ್ಲಿ ನನಗೆ ಗೊತ್ತಿದೆ, ನಾನು ಲೊಕೇಶನ್ ತೋರಿಸ್ತೀನಿ, ಎಲ್ಲಿ ಗೋವುಗಳನ್ನ ಹತ್ಯೆ ಮಾಡ್ಲಾಗುತ್ತೆ ಅನ್ನೋ ಲೊಕೇಶನ್ ನಾನು ಕೊಡ್ತೇನೆ, ಯಾವ ಭಾಗದಲ್ಲಿ ಇದೆ ಅನ್ನೋ ಲೊಕೇಶನ್ ನಾನು ಕೊಡ್ತೇನೆ. ನನ್ನ ಜೊತೆ ಬರೋ ತಾಕತ್ ಯಾರಿಗೈತೆ? ಮತ್ತೆ ಯಾಕ್ರಿ ಓಲೈಕೆ ಮಾಡ್ತೀರಿ? ಯಾಕೆ ಓಲೈಕೆ ಮಾಡ್ತೀರಿ? ಎಷ್ಟು ದಿನ ಓಲೈಸ್ತೀರಿ? ಇವತ್ತು ಗೋಹತ್ಯೆ ಕಾನೂನು ಬಾಹಿರ, ಸಂವಿಧಾನಕ್ಕೆ ಬೆಲೆ ಕೊಡದೆ ಮಾಡ್ತಾರೆ. ನಾಳೆ ಶರಿಯಾದ ಅಷ್ಟು ಕಾನೂನು ಬೇಕು ಅಂತಾರೆ. ಅವತ್ತು ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಬುರ್ಕ ಹಾಕಿ ನಡೆಸುವಂತ ಸಮಯ ದೂರ ಇಲ್ಲ. ಹಿಂದೂಗಳೇ, ನಮ್ ಹಣೆ ಪಾಡಿದು. ಇವತ್ತಾದ್ರೂ ಜಾಗೃತರಾಗಿ, ಇವತ್ತಾದ್ರೂ ಜೊತೆಗೆ ನಿಂತ್ಕೊಳ್ಳಿ. ಹಿಂದಾದ್ರೂ ಹಿಂದೂ ಸಂಘಟನೆಗಳ ಜೊತೆಗೆ ನಿಂತ್ಕೊಂಡು ಹಿಂದೂ ಸಂಘಟನೆಗಳಿಗೆ ಬೆಂಬಲ ಕೊಡಿ. ಅವರ ಹೋರಾಟದ ಹಿಂದೆ ನಿಂತ್ಕೊಳ್ಳಿ. ನೀನ್ ಯಾವುದೇ ಪಕ್ಷದವನಾಗಿರು, ಆದ್ರೆ ಹಿಂದೂ ಅಂತ ಬಂದಾಗ ಹಿಂದೂಗಳ ಜೊತೆ ಸೇರಿ ಅಂತ ಹೇಳ್ತಾನೆ. ನಾನು ಈಗಲೂ ಕೇಳ್ಕೊಳ್ತಾ ಇದ್ದೇನೆ, ಯಾವುದೇ ದಲಿತ ಪರ ಸಂಘಟನೆಯ ಮುಖಂಡರಾಗಿರಬಹುದು, ಯಾವುದೇ ಕನ್ನಡ ಪರ ಸಂಘಟನೆಯ ಮುಖಂಡರಾಗಿರ್ಬೋದು, ಕಾನೂನು ರಕ್ಷಣೆ ಮಾಡುವ ಕಾಕಿ ತೊಟ್ಟ ಯಾವುದೇ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಒಬ್ಬ ಕಾನ್ಸ್ಟೇಬಲ್ ಕರೆದ್ರು ಬರ್ತೀನಿ. ನಾನು ಹೇಳೋ 5 ಏರಿಯಾ ಕರ್ಕೊಂಡೋಗಿ ಬನ್ನಿ. ಇನ್ನು ಸಚಿವರಾಗಿರ್ಬಹುದು, ಕಾಂಗ್ರೆಸ್ ಪಕ್ಷದ ಯಾವುದೇ ಒಬ್ಬ ಮುಖಂಡ ಆಗಿರ್ಬಹುದು, ಯಾವುದೇ ಪಕ್ಷದ ಶಾಸಕರಾಗಿರ್ಬೋದು, ಅಥವಾ ಸರ್ಕಾರದ ಯಾವುದೇ ಒಬ್ಬ ಪ್ರತಿನಿಧಿ ಆಗಿರ್ಬೋದು, ನಾನು ಹೇಳುವ 5 ಏರಿಯಾಗಳ ಒಳಗಡೆ ಕರ್ಕೊಂಡೋಗಿ ಬರೋದಕ್ಕೆ ನಿಮ್ ಕೈಲಾಗುತ್ತಾ? ಯಾರ ಮನೆ ಒಳಗೆ ನಾನು ಕೇಳ್ತಾ ಇಲ್ಲ, ಸಾರ್ವಜನಿಕ ರಸ್ತೆಯಲ್ಲಿ ನಾನು ಕೇಳ್ತಾ ಇದ್ದೀನಿ. ಯಾವುದು ಸಾರ್ವಜನಿಕ ರಸ್ತೆಯೋ ಆ ರಸ್ತೆಯಲ್ಲಿ ನನ್ನನ್ನು ಕರ್ಕೊಬರೋದಕ್ಕೆ ಯಾರ ಕೈಲಾರು ಆಗುತ್ತಾ? ಇದು ನೀವು ಹೇಳುವ ನಕಲಿ ಪ್ರಜಾಪ್ರಭುತ್ವ. ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ಹೋಗ್ ಬರೋ ತಾಕತ್ ನನಗಿದೆ. ನಿಮಗೆ ಯಾರಿಗಾದ್ರೂ ತಾಕತ್ತಿದೆಯಾ ನನ್ನನ್ನು ಕರ್ಕೊಂಡು ಬರೋದಕ್ಕೆ? Excellence, 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 NEET Academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these in Excellence NEET Academy Vidyaranapura.
ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.